ನಾವೇನು ನೋಡ್ತಾ ಇದ್ದೀವಿ, ಈ ರೋಡ್ ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ. ನಮ್ಮ ಶಾಸಕರ ಅವಧಿಯಲ್ಲಿ ಅವರು ಈ ರೋಡನ್ನು ಮಾಡಿದ್ದಾರೆ. ಒಳ್ಳೆ ಖುಷಿ ಅನಿಸ್ತದೆ. ಯಾಕೆ ತಾರ್ ರೋಡ್ ಆಯ್ತದೆ, ಹೋಗಕ್ಕೆ ಬರಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ತೊಂದರೆ ಆಗಕ್ಕಿಲ್ಲ ಅಂತಂದು ಒಳ್ಳೆ ಖುಷಿ ಆಯ್ತದೆ ನಮಗೆ. ಅವ್ರನ್ನ ಇನ್ನೂ ಅನ್ನ ಹಿಡ್ಕೊಂಡು ನಡಿ ನೆನಿಬೇಕು ಸಹ, ಅವ್ರ ಕೈ ಎತ್ತಿ ಮುಗಿಬೇಕು ನಾವು. ಅಷ್ಟು ಸೌಲಭ್ಯ ಮಾಡೋರೆ, ಅವ್ರ ಕೈ ಎತ್ತಿ ಮುಗಿಬೇಕು ನಾವು. ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ, ಏನಾದ್ರು ಮಾಡಿಲ್ಲ ಏನು ಮೇಡಮ್ ಅವರೇ, ಇವ್ರಿಗೆಲ್ಲ ಆಧಾರ್ ಕಾರ್ಡ್ ಇತ್ತಿಲ್ಲ ಪಾಪ. ಅವರೇ ಬಂದು ಮಾಡಿ ಒಳಗಡೆ ನಿಂತು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ಆದರೆ ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೇ ಚುನಾವಣಾ ಅಖಾಡಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಾವು ರಂಗೇರುತ್ತಿದ್ದರೆ ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ವಾಕ್ಸಮರ ಜೋರಾಗಿದೆ. ಮಧ್ಯ ಪ್ರಾಚ್ಯದಲ್ಲಿ ನಿಜವಾದ ಯುದ್ಧ ನಡೆಯುತ್ತಿದ್ದರೆ ವನಸಿರಿ ನಾಡಿನಲ್ಲಿ ಮಾತಿನ ಯುದ್ಧ ತುಸು ಜೋರಾಗಿ ನಡೆಯುತ್ತಿದೆ. ಮೊನ್ನೆ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಜೆಡಿಎಸ್ ಮುಖಂಡ KM ಕೃಷ್ಣನಾಯ್ಕ ಶಾಸಕ ಅನುಚಿಕ್ ಚಿಕ್ಕಮಾದು ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದರು. ಕ್ಷೇತ್ರಕ್ಕೆ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ರಸ್ತೆಗಳನ್ನು ಪ್ರಸ್ತಾಪಿಸಿ ಜೆಡಿಎಸ್ ಮುಖಂಡರು ಟೀಕೆಗಳ ಸುರಿಮಳೆಗೈದಿದ್ದರು. ಇದರಿಂದ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಮುಖಂಡ KM ಕೃಷ್ಣನಾಯ್ಕ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆರೋಪಗಳಿಗೆ ದಾಖಲೆ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವ ಕಾಂಗ್ರೆಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಸೌಮ್ಯ ಮಂಜುನಾಥ್ ಶಾಸಕರ ಕೊಡುಗೆ ಏನು ಎಂಬುದನ್ನು ಸಾಕ್ಷಿ ಸಮೇತ ತೋರಿಸಿ KM ಕೃಷ್ಣನಾಯ್ಕರಿಗೆ ಮಾತಿನ ಚಾಟಿ ಬೀಸಿದ್ದಾರೆ. ಡಾಂಬರೀಕರಣ ರಸ್ತೆಯಲ್ಲಿ ನಿಂತು KM ಕೃಷ್ಣನಾಯ್ಕರಿಗೆ ಚಾಟಿ. ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಗುಡುಗಿದ ಕೈ ಅಧ್ಯಕ್ಷೆ ಸೌಮ್ಯ ಮಂಜುನಾಥ್. ಕೆಲ ಕಾಂಗ್ರೆಸ್ ಲೀಡರು ಮಾತಿನ ಮೂಲಕ KM ಕೃಷ್ಣನಾಯ್ಕರ ವಿರುದ್ಧ ತಿರುಗಿ ಬಿದ್ದಿದ್ದರೆ ತಾಲೂಕು ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ಮಂಜುನಾಥ್ ಡಾಂಬರೀಕರಣಗೊಂಡಿರುವ ಹೆಚ್ಡಿಕೋಟೆ ಟು ಚಿಕ್ಕರೆಯೂರು ರಸ್ತೆಯಲ್ಲಿ ನಿಂತು ಇದೇನು KM ಕೃಷ್ಣನಾಯ್ಕರೇ ಎಂದು ಪ್ರಶ್ನಿಸಿದ್ದಾರೆ. ಇದು ಶಾಸಕರು ಮಾಡಿರುವ ಅಭಿವೃದ್ಧಿ ಕೆಲಸ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಕಳೆದ 20-30 ವರ್ಷಗಳಿಂದ ನಾವೇನು ನೋಡ್ತಾ ಇದ್ದೀವಿ, ಈ ರೋಡ್ ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ. ನಮ್ಮ ಶಾಸಕರ ಅವಧಿಯಲ್ಲಿ ಅವರು ಈ ರೋಡನ್ನು ಮಾಡಿದ್ದಾರೆ. ದಯವಿಟ್ಟು ಕೃಷ್ಣನಾಯ್ಕ ಅವರೇ, ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿ ಕಾಮಗಾರಿಗಳಾಗಿಲ್ಲ, ರಸ್ತೆಗಳಾಗಿಲ್ಲ, ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಿರಲ್ಲ ನೋಡಿ. ಈ ರೋಡಿಗೆ ಬಂದು ಒಂದ್ಸಲಿ ನೀವು ಓಡಾಡಿ ಅಂತ ನಾನು ಕೇಳ್ಕೊತೀನಿ. ಏಕೆಂದರೆ ಇದನ್ನೆಲ್ಲ ನೋಡಿ ದಯವಿಟ್ಟು ನೀವು ನಮ್ಮ ಶಾಸಕರ ಬಗ್ಗೆ ಯಾವುದೇ ರೀತಿ ಅಪವಾದನ ಮಾಡೋಕ್ಕೆ ಹೋಗಬಾರ್ದು. ಏಕೆಂದರೆ ನೋಡಿ, ರೋಡ್ಗಳು ನೋಡಿ, ಎಲ್ಲ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳಾಗಿದೆ ಅದನ್ನು ನೋಡಿ. ಅದಕ್ಕೊಂದು ಉದಾಹರಣೆ ಸಮೇತ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮ ವಡ್ರಗುಡಿ ರೋಡ್. ಪಡುಕೋಟೆ ಹಾಡಿಗೆ ಸೌಮ್ಯ ಮಂಜುನಾಥ್ ಭೇಟಿ. ಹಾಡಿಯಲ್ಲಿ ಶಾಸಕರು ಮಾಡಿರುವ ಕೆಲಸ ಕಾರ್ಯ ಬಗ್ಗೆ ಮಾಹಿತಿ. ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ KM ಕೃಷ್ಣನಾಯ್ಕ ಒಂದು ಗಂಭೀರ ಆರೋಪ ಮಾಡಿದರು. ಸಾಗುವಳಿಯ ಪತ್ರ ಪಡೆಯಲು ತಾಲೂಕು ಕಚೇರಿಯಲ್ಲಿ 50,000ದಿಂದ 2 ಲಕ್ಷ ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಇದಕ್ಕೆ ಪಡುಕೋಟೆಯ ಅಯ್ಯಪ್ಪ ಅವರೇ ಸಾಕ್ಷಿ ಎಂದು ಹೇಳಿದರು. ಸಾಗುವಳಿ ಚೀಟಿ ಸಿಗಲಿಲ್ಲ, 1 ಎಕರೆಗೆ 1 ಲಕ್ಷ ರೂಪಾಯಿ ತಾಲೂಕು ಕಚೇರಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಬಂದಿದೆಯೇನಪ್ಪ? ಸವ್ಯಮಾಳ ಅಯ್ಯಪ್ಪ, ಅಯ್ಯಪ್ಪ ಬಂದು ಪಡುಕೋಟೆ ಅಯ್ಯಪ್ಪ. ಇದನ್ನು ಸವಾಲಾಗಿ ಸ್ವೀಕರಿಸಿದ ಸೌಮ್ಯ ಮಂಜುನಾಥ್ ಪಡುಕೋಟೆ ಹಾಡಿಗೆ ಭೇಟಿ ನೀಡಿ ಹಾಡಿ ನಿವಾಸಿಗಳ ಮುಂದೆ ಶಾಸಕರು ಈ ಹಾಡಿಗೆ ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ತೆರೆದಿಟ್ಟಿದ್ದಾರೆ. ಮೂಲ ಸೌಕರ್ಯದಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದ ಹಾಡಿ ಜನರು ಈಗ ಹೇಗಿದ್ದಾರೆ ಎಂಬುದನ್ನು ತೋರಿಸಿದರು. ನಾಯಕರ ಬಗ್ಗೆ ಹೇಳೋದಾದ್ರೆ, ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡೋಕ್ಕೆ ಅಂತಲೇ ಅವ್ರು ಇರೋದು. ಏಕೆಂತಂದರೆ ವಿರೋಧ ಪಕ್ಷದವರು ಯಾವುದೇ ಕಾರಣಕ್ಕೂ ನಾವು ಮಾಡೋ ಕೆಲಸಗಳನ್ನ ಆಡಿ ಹೊಗಳ್ತಾರೆ ಅನ್ನೋದೆಲ್ಲ ಸುಳ್ಳು. ಯಾಕೆಂತಂದರೆ ಟೀಕೆ ಟಿಪ್ಪಣಿಗಳೇ ಹೆಚ್ಚಿಗೆ ಆಗಿರುತ್ತೆ. ಈಗ ನಾವು ಬರ್ತಾ ನಾವು ವಡ್ರಗುಡಿ ರಸ್ತೆನೇ ಆಗಿರ್ಬೋದು, ನಾವೆಲ್ಲ ಪ್ರತಿಯೊಂದನ್ನು ನೋಡ್ಕೊಂಡು ಬಂದಿದ್ದೀವಿ. ಈಗ ನಾನು ಯಾಕೆ ಈಗ ಪಡುಕೋಟೆ ಹಾಡಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು ನಮ್ಮ ಕೃಷ್ಣನಾಯ್ಕ ಅವರು ಹೇಳ್ತಾರಲ್ಲ, ಯಾವುದೇ ರೀತಿ ಕೆಲಸ ಕಾರ್ಯಗಳಾಗಿಲ್ಲ, ಯಾವುದೇ ರೀತಿ ಅನುದಾನಗಳನ್ನ ತಂದಿಲ್ಲ, ಯಾವುದೇ ರೀತಿ 2 ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ. ಇದೇ ಒಂದು ಉದಾಹರಣೆಗೆ ನಾನು ಈ ಹಾಡಿಗೆ ಬಂದಿದ್ದೀನಿ. ಈ ಹಾಡಿಲಿ ಅವ್ರ ಜೊತೆನೇ ನಾನು ಅವ್ರು ಏನೇನು ಮಾಡಿದ್ದಾರೆ ಶಾಸಕರ ಕಡೆಯಿಂದ ಅಂತ ಅವ್ರ ಬಾಯಲ್ಲೇ ನಾನು ಹೇಳಿಸ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳೋದು ಕೃಷ್ಣನಾಯ್ಕ ಸಾಹೇಬ್ರಿಗೆ ಏನಂತ ಹೇಳ್ತೀನಿ ಅಂತಂದರೆ, ಕಳೆದ 13 ವರ್ಷದಿಂದ ನಮ್ಮ ಚಿಕ್ಕಮಾದ ಸಾಹೇಬ್ರ ಕುಟುಂಬ
ರಾಜಕೀಯದಲ್ಲಿ ಎರಡೂ ತಾಲೂಕಿಗೆ ತಮ್ಮ ಕೆಲಸ ಕಾರ್ಯಗಳನ್ನ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಕಳೆದ 8 ವರ್ಷಗಳಿಂದ ನಮ್ಮ ಅನಿಲ್ ಚಿಕ್ಕಮಾದು ಶಾಸಕರು ಸಾವಿರಾರು ಕೋಟಿ ಅನುದಾನಗಳನ್ನ ತಂದು ಅಭಿವೃದ್ಧಿ ಕೆಲಸಗಳನ್ನ ಎರಡೂ ತಾಲೂಕಿಗೂ ಮಾಡಿದ್ದಾರೆ. ಕೃಷ್ಣನಾಯ್ಕ ಸರ್ ಅವರೇ, ನೀವು ಅಧಿವೇಶನದಲ್ಲಿ ನೋಡಿಲ್ವೋ ಗೊತ್ತಿಲ್ಲ, ದಯವಿಟ್ಟು ನೋಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕ್ಲಿಪ್ಗಳಿರುತ್ತೆ, ದಯವಿಟ್ಟು ನೋಡಿ. ಅವರು ಎಷ್ಟೆಷ್ಟು ಅನುದಾನಗಳನ್ನ ನಮ್ಮ ಎರಡೂ ತಾಲೂಕಿಗೆ ಹಾಕಿದ್ದಾರೆ, ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಇವರು ನೀವು ಈಗ ಬಂದವರು ನಾವು ಗೆಲ್ಲಬೇಕು ಅಂತ ನೀವು ಹೇಳ್ತಿದ್ರಲ್ಲ, ನಮ್ಮ 8 ವರ್ಷದಿಂದ ಶಾಸಕರು ಮಾಡಿದಂಥ ಕೆಲಸಗಳು, ಮುಂದೆ ಮಾಡುವಂಥ ಕೆಲಸಗಳು, ಈಗ ಮಾಡ್ತಿದ್ದ ಕೆಲಸಗಳನ್ನ ನೋಡಿದ್ರೆ ಶಾಸಕರು ಮನೆಯಲ್ಲಿದ್ದ ಗೆಲ್ಬೋದು. ನೀವು ಹೇಳೋ ಪ್ರಕಾರ ನೋಡಿದ್ರೆ ದಯವಿಟ್ಟು ಟೀಕೆ ಟಿಪ್ಪಣಿಗಳು ಮಾಡೋ ಬದಲು ಫಸ್ಟು ನಾವು ಉದಾಹರಣೆ ಸಮೇತ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ಇನ್ನೂ ಅನುಮಾನ ಇದ್ದರೆ ಎರಡೂ ತಾಲೂಕಿಗೆ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ತಾವು ಭೇಟಿ ಕೊಟ್ಟು ಅಲ್ಲಿ ನಡೆದಂಥ ಕಾಮಗಾರಿಗಳೇ ಆಗಿರ್ಬೋದು, ರಸ್ತೆ ಕಾಮಗಾರಿಗಳಾಗಿರ್ಬೋದು, ಮತ್ತು ಓವರ್ ಟ್ಯಾಂಕ್ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಶಾಲಾ ಕೊಠಡಿಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಪ್ರತಿಯೊಂದನ್ನು ತಾವು ವೀಕ್ಷಣೆ ಮಾಡಿ ನೀವು ನಮ್ಮ ಶಾಸಕರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂದಿರಾ ಗಾಂಧಿ ನಮ್ಮ ದೇವರು, ಶಾಸಕರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆದಿವಾಸಿ ಮಹಿಳೆ ಗುಣಗಾನ. ಇನ್ನು ಇಂಡಿಯಾ ಫಸ್ಟ್ ಟಿವಿ ಆದಿವಾಸಿ ಮಹಿಳೆ ಮಾತಾಡಿಸಿದಾಗ ಅವರು ಹೇಳಿದ್ದು ಹೀಗೆ. ಮೊಟ್ಟೆ ರೇಷನ್ ಕೊಟ್ಟವ್ರೆ, ಸೊಸೈಟಿಗೆ ಅಕ್ಕಿ ಅದು ಕೊಡ್ತಾರೆ ತಿಂಗಳಿಗೆ, ಮೊಟ್ಟೆ ರೇಷನ್ ತಿಂಗಳಿಗೆ ಕೊಡ್ತಾರೆ. ರೋಡ್ ಹಾಕದೆ ಸರ್ಕಾರ ಒಂದು ರೋಡ್ ಕೊಡಿಸಿದ್ದಾರೆ ನಮಗೆ. ಎಲ್ಲ ಸೌಲಭ್ಯ ಸಿದ್ದರಾಮಯ್ಯವರು ಇದು 2,000 ರೂಪಾಯಿ ತಿಂಗಳಿಗೆ ಅದನ್ನು ಬಿಟ್ಟಿದ್ದಾರೆ. ಪಿಂಚಣಿ ದುಡ್ಡು ಅದೋಸ್ಕರಾಗಿ ಅದನ್ನು ತಿಂಗಳಿಗೆ ಅದು ಬರ್ತದೆ ಮಹಿಳೆಯರಿಗೆ. ಆಮೇಲೆ ಇಲ್ಲಿ ಒಂದು ಬಿರಿಣಿಗೆ ಕಟ್ಟಿದ್ದಾರೆ ಮಹಿಳೆಯರಿಗೆ, ಒಂದು ಇದು ಗಂಧದ ಕಡ್ಡಿ ಕೆಲಸ, ಮತ್ತು ಎಲ್ಲರಿಗೂ ಅನುಕೂಲ ಮಾಡೋದು ಅಂತದ್ದು ಒಂದು ಇದು ಮಾಡಿಕೊಟ್ಟಿದ್ದಾರೆ. ಆಡಿ ಒಳಗೆ ಒಂದು ಆಸ್ಪತ್ರೆ ಕೂಡ ಆಯ್ತದೆ, ಎಲ್ಲ ಆಯ್ತದೆ. ಇವಾಗ ಸಿದ್ದರಾಮಯ್ಯ ಕೊಡೋ ಒಂದು ತಿಂಗಳಿಗೆ ಕೊಡೋ 2,000 ರೂಪಾಯಿನಿಂದ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ? ಮನ ಒಂದು ಸಾಮಾನು ತಗೊಳಕ್ಕೆ ಕೇಳಿಸಿದಂತಾನೆ ಜನಗಳಿಗೆ, ನಮ್ಮ ಜೇನು ಕುರುಬರ್ಗೆ ಅದು ಕೊಟ್ಟಂತಾನೆ ಇದು ಎಲ್ಲ ಆಡಿ ತಾಲೂಕಿಗೆ ಇದು ಕೊಟ್ಟಂತಾನೆ ಅನುಕೂಲ ಆಗಿರೋದು. ಒಬ್ಬೊಬ್ರಿಗೆ ಒಂದೊಂದು ಮನೆ ಕುಟುಂಬಕ್ಕೆ, ಮಕ್ಕಳಿಗೆ ಒಂದು ಫೀಸ್ ಆಗಲಿ, ಒಂದು ಸಂಘ ಪಂಗ ತಗೊಂಡಿದ್ದಾರೆ ಅದಕ್ಕಾಗಲಿ ಅರ್ಜೆಂಟ್ಗೆ ಎಲ್ಲದು ತಗೊಂಡು ಬಂದು ಅದರಲ್ಲೇ ಅವ್ರ ಜೀವನ ನಡೆಸ್ತಾರೆ ಒಬ್ಬೊಬ್ಬರು. ಈಗ ನೀವು ಆದಿವಾಸಿಗಳಂದ್ರೆ ಬರೀ ಜಾಸ್ತಿ ಕಾಡಲ್ಲಿ ಇರ್ತೀರಾ, ಇವಾಗ ಒಂದು ಬಸ್ ಫ್ರೀ ಮಾಡಿರೋದ್ರಿಂದ ನೀವು ಬೇರೆ ಕಡೆ ಹೋಗಕ್ಕೆ ಅನುಕೂಲ ಆಗ್ತದೆ, ಹೋಗಿದ್ದೀರಾ? ಕೊಟ್ಟಿದ್ದಾರೆ ಮಹಿಳೆಯರಿಗೆ, ಬಸ್ಸನ್ನು ತಿರುಗಿದ್ದಾರೆ, ಬಸ್ಸನ್ನು ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅವ್ರನ್ನ ನಾವು ಮುಂದೆ ತರಬೇಕಾದ್ರೆ ನಮ್ಮ ಮಹಿಳೆಯರು ಇರಬೇಕು. ನಮ್ಮ ಮಹಿಳೆಯರು ಬಲವಾಗಿದ್ದು ಇಷ್ಟು ನಮ್ಮ ಎಮ್ಮೆಲೆ ಇಷ್ಟು ತಾಕತ್ತು ಆಡಿರೋ ಜನಕ್ಕೆ ಇಷ್ಟು ಸೌಲಭ್ಯ ಮಾಡಿದ್ದಾರೆ ಅಂತಂದು ಅವ್ರನ್ನ ಮೇಲೆ ಎತ್ತಬೇಕು. ಇನ್ನು ಮೇಲೆ ಉನ್ನತ ಏರಿದ್ರೆ ಅವರು ಮತ್ತೆ ನಮಗೆ ಇನ್ನೂ ಅನುಕೂಲ ಮಾಡ್ಕೊಡ್ತಾರೆ ಅವರು ಅಂತ. ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಬೇರೆಯವರು ಬೇರೆ ಬೇರೆ ರೀತಿ ಅಪಪ್ರಚಾರ ಮಾಡ್ತಾರಲ್ಲ, ಅವ್ರಿಗಿಂತ ಏನು ಹೇಳ್ತೀರಾ? ಬೇರೆ ಕೆಲವು ಹೆಂಗಿರ್ತದ ಯಾರಿಗೂ ಗೊತ್ತು ಸಹ, ಅದು ನಮಗೂ ಗೊತ್ತಿಲ್ಲ. ನಮ್ಮ ಆಡಿಲಿ ಪರವಾಗಿ ನಾ ಈಗ ಹೇಳ್ತಾ ಇದ್ದೀನಿ ಅಷ್ಟು, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ನಮ್ಮ ಆಡಿ ಪರವಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಂದು ಹೇಳಿಲ್ಲ. ಈಗ ಈಗಿನ ಇರುವಂಥ ಶಾಸಕ ಅನಿಲ್ ಚಿಕ್ಕಮಾದು ಒಂದು ಕೆಲಸದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವರು ಇವಾಗ ಬಂದು ಆಡಿಗೆ ಎಲ್ಲೆಲ್ಲಿ ಕರೆಸ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ, ಮತ್ತು ರೋಡ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಂದು ಎಲ್ಲ ಅರ್ಜಿಗಳು ಸಲ್ಲಿಸ್ಕೊಂಡು ಎಲ್ಲ ತಗೋಗಿ ಎಲ್ಲ ನಾನು ಇದು ಮಾಡ್ಕೊಡ್ತೀನಿ ಅಂತಂದು ನಿಮಗೆ ಬೆಂಬಲಾಗಿರ್ತೀನಿ ಅಂತಂದು ನೀಡು ಇದಾರಲ್ಲ, ಅನ್ನದಾನ ನೀಡೋವಂಗೆ ನೀಡ್ಬಿಟ್ಟು ಹೋಗಿದ್ದಾರೆ. ಅವಾಗ ಬರ್ತಾ ಇರ್ತಾರೆ ಆಡಿಗಳಿಗೆ, ಬರ್ತಾರೆ ಇಲ್ಲಿಗೂ. ಈಗ ಇನ್ನೂ ಇದು ಈಗ ಅದೆಷ್ಟು ವರ್ಷಗಳಿಂದ ನಿಮ್ಗೆ ತಿರುಗಾಡಕ್ಕೆ ರಸ್ತೆ ಇರಲಿಲ್ಲ, ಮತ್ತೆ ಡಾಂಬರೀಕರಣ ಇರಲಿಲ್ಲ. ಇವಾಗ ಫಸ್ಟ್ ಟೈಮ್ ಆಗ್ತಿದ್ರೆ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಈಗ ಒಳ್ಳೆ ಖುಷಿ ಅನಿಸ್ತದೆ. ಯಾಕೆ ತಾರ್ ರೋಡ್ ಆಯ್ತದೆ, ಹೋಗಕ್ಕೆ ಬರಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ತೊಂದರೆ ಆಗಕ್ಕಿಲ್ಲ ಅಂತಂದು ಒಳ್ಳೆ ಖುಷಿ ಆಯ್ತದೆ ನಮಗೆ. ಆ ಕಾಲದಿಂದ ಯಾವುದು ಕಾಡು ಗುಡಿಸಲಲ್ಲಿ ಕಟ್ಕೊಂಡು ಅನುಸ ಮಾಡ್ತಿದ್ರು. ಈ ವರ್ಷ ಏನೋ ಹಿಂಗೆ ರೋಡ್ ಪಾಡು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಕೊಡ್ಕೊಟ್ಟೆ ತನಕ ಶಾಲೆ ಹೋಗೋದಕ್ಕೆ, ಕೋಟೆ ಹೋಗೋಕ್ಕೆ, ಕಾಲೇಜಿಗೆ ಹೋಗೋಕ್ಕೆ ಎಲ್ಲ ಅನುಕೂಲ ಆಗೋದೆ ಅಂತಂದು ನಮಗೂ ಒಳ್ಳೆ ಖುಷಿ ಆಯ್ತದೆ. ಇನ್ನು ಫುಡ್ ಕಿಟ್ ಸಿಕ್ಕಿತ್ತಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಫುಡ್ಡು ತಿಂಗಳಿಗೆ ಕೊಡ್ತಾರೆ ಸರ್, ಏನು ನಮಗೂ ಏನು ಅನ್ಸಕ್ಕಿಲ್ಲ. ಅವ್ರನ್ನ ಇನ್ನೂ ಅನ್ನ ಹಿಡ್ಕೊಂಡು ನೆನಿಬೇಕು ಸರ್, ಅವ್ರ ಕೈ ಎತ್ತಿ ಮುಗಿಬೇಕು ನಾವು. ಅಷ್ಟು ಸೌಲಭ್ಯ ಮಾಡೋರೆ, ಅವ್ರ ಕೈ ಎತ್ತಿ ಮುಗಿಬೇಕು ನಾವು. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಹೆಮ್ಮೆ ಪಡ್ಬೇಕು ನಾವು ಅವ್ರನ್ನ. ನಮ್ಮ ಎಜ್ಜರ ಮುಂದ್ರ ಕಾಲಂದ ಅವರು ಬಡ ಜನಕ್ಕೆ, ಕಾಡು ಜನಕ್ಕೆ ಅವರು ಇದು ಮಾಡ್ರ ತಾಯಿ ಅವರು. ಒಟ್ನಲ್ಲಿ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಿನ ಫೈಟ್ ಜೋರಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯುತ್ತೋ ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಮಿತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ.
ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.